ಬಿಗ್ ಬಾಸ್ ಸ್ಪರ್ಧಿಯಾಗಿರುವಂತಹ ಗಿಲ್ಲಿ ನಟರ ಬಗ್ಗೆ ಹೆಚ್ಚಾಗಿ ಹೇಳಬೇಕು ಅಂತ ಏನಿಲ್ಲ. ಆಲ್ರೆಡಿ ಗಿಲ್ಲಿ ಫ್ಯಾನ್ಸ್ 1 to 2 ಆಗೋಗಿದೆ. ಗಿಲ್ಲಿ ಫ್ಯಾನ್ಸ್ ಹೇಳ್ತಾ ಇದ್ದಾರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಬಂದು ಗಿಲ್ಲಿ ನಟನೆ ಆಗಿರ್ತಾರೆ. ಈ ಬಾರಿ ಬಿಗ್ ಬಾಸ್ನ ಕಪ್ನ ಈ ಒಂದು ಗಿಲ್ಲಿ ನಟನೆ ತಗೊಳ್ತಾರೆ ಅಂತ ಹೇಳಿ ಆಲ್ರೆಡಿ ಎಲ್ಲರೂ ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇವರಷ್ಟೇ ಅಲ್ಲ, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು ಕೂಡ ಕೆಲವೊಬ್ಬರು ಹೌದು ಗಿಲ್ಲಿ ನಟನೆ ವಿನ್ ಆಗಬೇಕು, ಯಾಕಂದರೆ ಗಿಲ್ಲಿ ನಟ ಅವರ ವ್ಯಕ್ತಿತ್ವದ ಆಟವನ್ನು ಅವ್ರು ಆಡ್ತಾ ಇದ್ದಾರೆ. ಯಾವುದೇ ರೀತಿಯಿಂದನೂ ಕೂಡ ಮುಖವಾಡವನ್ನು ಹಾಕ್ಕೊಂಡು ಆಟ ಆಡ್ತಾ ಇಲ್ಲ. ಬೇರೆಯವ್ರ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತಾಡಿದಾಗ ಅಲ್ಲಿ ಹೋಗಿ ನಿಂತು ಅವರ ಪರವಾಗಿ ಸ್ಟ್ಯಾಂಡನ್ನು ತಗೊಳ್ತಾ ಇದ್ದಾರೆ. ಗಿಲ್ಲಿ ಟಾಸ್ಕ್ ಬಂದಾಗ ಟಾಸ್ಕ್ ಕೂಡ ತಮ್ಮ ಎಫರ್ಟ್ನ ಹಾಕ್ತಾ ಇದ್ದಾರೆ, ಆಟ ಆಡ್ತಾ ಇದ್ದಾರೆ. ಈ ಬಾರಿ ಅವರೇ ವಿನ್ ಆಗಬೇಕು ಅಂತ ಕೂಡ ಮಾಜಿ ಸ್ಪರ್ಧಿಗಳು ಹೇಳ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಇತ್ತೀಚೆಗೆ ತೆರೆ ಕಂಡಂತಹ ಡೆವಿಲ್ ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ ಗಿಲ್ಲಿ ನಟ ಅವರು. ಇದೆಲ್ಲರಿಗೂ ಗೊತ್ತಿರುವಂತಹ ವಿಚಾರನೆ. ಡೆವಿಲ್ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ನ ಮಾಡಿರುವಂತಹ ಗಿಲ್ಲಿ ನಟ ಸಾಕಷ್ಟು ಅಭಿಮಾನಿಗಳನ್ನ ಇದರಿಂದ ಗಳಿಸ್ಬಿಟ್ಟಿದ್ದಾರೆ. ಯಾಕಂದರೆ ಕಾಮಿಡಿ ಕಿಂಗ್ ಅಂತಾನೆ ಅನ್ನಿಸ್ಕೊಂಡ್ಬಿಟ್ಟಿದ್ದಾರೆ ಗಿಲ್ಲಿ ನಟ ಅವರು. ಕಿರುತೆರೆಯಲ್ಲಿ ಕಾಮಿಡಿಯನ್ನು ಮಾಡ್ತಾ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದ್ರು. ಇವಾಗ ಬೆಳ್ಳಿ ತೆರೆಯಲ್ಲಿ ಕೂಡ ಕಾಮಿಡಿಯನ್ನು ಮಾಡಿ ಎಲ್ಲರ ಕೂಡ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಸೊ ರಿಯಾಲಿಟಿ ಶೋಗಳಿಂದ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿರುವಂತಹ ಗಿಲ್ಲಿ ನಟರಿಗೆ ಈಗ ಸಿನಿಮಾ ಆಫರ್ಗಳು ಬರ್ತಾ ಇದೆ. ಸೊ ಗಿಲ್ಲಿಯ ಒಂದು ವಿಶಿಷ್ಟ ಕಾಮಿಡಿ ಟೈಮಿಂಗ್ ಜನರನ್ನು ಸೆಳೀತಾ ಇದೆ. ಇದ್ರ ಮಧ್ಯೆ ಶಿವರಾಜ್ ಕುಮಾರ್ ಅವರು ಕೂಡ ಒಂದು ಮಾತನ್ನು ಹೇಳಿದರು, ಗಿಲ್ಲಿ ನಟನ ಜೊತೆ ನಾನೊಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿ. ಈ ಒಂದು ವಿಚಾರ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಹಾಗಾದರೆ ಏನು ಹೇಳಿದರು ಶಿವರಾಜ್ ಕುಮಾರ್ ಅವರು, ಯಾವ ಟೈಮಲ್ಲಿ ಹೇಳಿದರು, ಅದು ಯಾಕೆ ಈಗ ವೈರಲ್ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವಿವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀವಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿ ನೋಡಿ. ಇನ್ನೂ ನೀವು ನಮ್ಮ RDS ಮೀಡಿಯಾ ವರ್ಕ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಗಿಲ್ಲಿ ನಟ ಅವರ ಖ್ಯಾತಿ ಬಗ್ಗೆ ಹೊಸದಾಗಿ ನಾವೇನು ಹೇಳಬೇಕಾಗಿದ್ದಿಲ್ಲ. ಸೊ ಆಲ್ರೆಡಿ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಡೆವಿಲ್ ಸಿನಿಮಾದಲ್ಲಿ ಅವರು ಒಂದು ಪಾತ್ರದಲ್ಲಿ ಕೂಡ ಕಾಣಿಸ್ಕೊಂಡಿದ್ರು. ಗಿಲ್ಲಿಗೆ ಶಿವರಾಜ್ ಕುಮಾರ್ ಅವರನ್ನು ಕಂಡ್ರೆ ತುಂಬಾ ಅಭಿಮಾನ. ಅಷ್ಟೇ ಅಲ್ಲ, ಗಿಲ್ಲಿ ಅವರ ಕಾಮಿಡಿ ಕಂಡ್ರು ಕೂಡ ಶಿವರಾಜ್ ಕುಮಾರ್ ಅವರಿಗೂ ಕೂಡ ಅಷ್ಟೇ ಅಭಿಮಾನ, ಖುಷಿ ಎಲ್ಲ ಕೂಡ ಇದೆ. ಗಿಲ್ಲಿ ಜೊತೆ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಶಿವರಾಜ್ ಕುಮಾರ್ ಅವರು ಈ ಮೊದಲು ಹೇಳಿದರು. ಆದರೆ ಈ ಟೈಮಲ್ಲಿ ಈಗ ಅದಂತೂ ಶಿವರಾಜ್ ಕುಮಾರ್ ಅವರು ಹೇಳಿರುವಂತಹ ವಿಡಿಯೋ ಸಾಕಷ್ಟು ಕಡೆ ವೈರಲ್ ಆಗ್ತಾ ಇದೆ, ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ. ಇದನ್ನು ಗಿಲ್ಲಿ ಅಭಿಮಾನಿಗಳೇ ವೈರಲ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಗಿಲ್ಲಿ ಅವರು ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಅವರು ಸ್ಪರ್ಧಿಸಿದ್ದಾರೆ. ಫಸ್ಟು ಕಾಮಿಡಿ ಕಿಲಾಡಿಗಳಲ್ಲಿ ಎಂಟ್ರಿ ಆದರು. ಕಾಮಿಡಿ ಕಿಲಾಡಿಗಳಲ್ಲಿ ಅಲ್ಪ ಸ್ವಲ್ಪ ಪಾತ್ರಗಳನ್ನ ಮಾಡಿ ಅಲ್ಲಿಂದ ಫೇಮಸ್ ಆದರು. ಅದಾದ ನಂತರ ಇವರು ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ನಾನ್ ಡ್ಯಾನ್ಸರ್ ಆಗಿ ಕಾಣಿಸ್ಕೊಂಡಿದ್ರು. ಸೊ ಈ ಶೋಗೆ ಶಿವರಾಜ್ ಕುಮಾರ್ ಅವರು ಕೂಡ ಜಡ್ಜ್ ಸ್ಥಾನದಲ್ಲಿ ಇದ್ದರು. ಶಿವರಾಜ್ ಕುಮಾರ್ ಅವರಿಗೆ ಗಿಲ್ಲಿ ಕಾಮಿಡಿ ಅಂತಂದರೆ ತುಂಬಾ ಇಷ್ಟ. ಅವರು ತುಂಬಾ ಇಷ್ಟಪಟ್ಟು ಕೇಳ್ತಾ ಇದ್ರು. ಈ ವೇಳೆ ಶಿವಣ್ಣ ಅವರು ಹೇಳಿದಂತಹ ಒಂದು ಮಾತು ಗಮನ ಸೆಳೆದಿತ್ತು. ಅದೇನಪ್ಪ ಅಂತಂದರೆ, ಶಿವರಾಜ್ ಕುಮಾರ್ ಅವರು ಗಿಲ್ಲಿಯನ್ನು ತುಂಬಾ ಮೆಚ್ಕೊಂಡಿದ್ರಲ್ವಾ. ಸೊ ಅವನ ಕಾಮಿಡಿ ಟೈಮಿಂಗು, ಅವ್ರ ಕಾಮಿಡಿ ಪಂಚಿಂಗ್ ಹೇಳ್ತಾ ಇದ್ದಿದ್ದು ಇದೆಲ್ಲ ಕೂಡ ಶಿವರಾಜ್ ಕುಮಾರ್ ಅವ್ರಿಗೆ ತುಂಬಾ ಇಷ್ಟ ಆಗಿತ್ತು. ಸೊ ಕಾಮಿಡಿ ಟೈಮಿಂಗ್ ನೋಡಿ ಶಿವಣ್ಣ ಫುಲ್ ಫಿದಾನೆ ಆಗೋಗಿದ್ರು. ಆಗ ಅವರು ಹೇಳಿದ ಒಂದು ಮಾತು ಏನಪ್ಪ ಅಂತಂದರೆ, ನಿಜವಾಗ್ಲೂ ಇವರನ್ನು ಹಾಕ್ಕೊಂಡು ಸಿನಿಮಾ ಮಾಡಬೇಕು. ಗಿಲ್ಲಿನ ನೋಡಿದಾಗಲೆಲ್ಲ ತಮಿಳಿನ ಹಾಸ್ಯ ನಟ ಚಂದ್ರಬಾಬು ಅವರ ನೆನಪಾಗುತ್ತೆ. ಸೊ ಅವರು ಒಬ್ಬ ಅದ್ಭುತ ಕಾಮಿಡಿಯನ್. ಇವರನ್ನು ಹಾಕ್ಕೊಂಡು ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಶಿವಣ್ಣ ಅವರು ಗಿಲ್ಲಿಗೆ ಹೇಳಿದರು. ಅದಾದ ನಂತರ ಅಲ್ಲಿಗೂ ಕೂಡ ದಿನಕರ್ ತೂಗುದೀಪ್ ಅವರು ಕೂಡ ಬಂದಿದ್ದರು. ಅವರು ಕೂಡ ಈ ಒಂದು ಗಿಲ್ಲಿ ಮಾಡ್ತಾ ಇದ್ದಂತಹ ಕಾಮಿಡಿ ಪಂಚಿಂಗ್ ಡೈಲಾಗ್ಗಳನ್ನ ನೋಡಿ ತುಂಬಾ ಇಷ್ಟಪಟ್ಟಿದ್ರು. ಸೊ ಅವರ ಡ್ಯಾನ್ಸ್ಗೆಲ್ಲ ಅವರು ಇಷ್ಟಪಟ್ಟಿದ್ದು, ಬದಲಿಗೆ ಡ್ಯಾನ್ಸ್ ಅದಾದ ನಂತರ ಗಿಲ್ಲಿ ಅವರು ಮಾಡ್ತಿದ್ದಂತಹ ಕಾಮಿಡಿಗೆ ದಿನಕರ್ ತೂಗುದೀಪ್ ಅವರು ಕೂಡ ತುಂಬಾ ಫಿದಾಗೋಗಿದ್ರು. ಸೊ ಗಿಲ್ಲಿ ನಟ ಅವರಿಗೆ ಈಗಾಗಲೇ ಸಾಕಷ್ಟು ಸಿನಿಮಾ ಆಫರ್ಗಳು ಬರ್ತಾ ಇದೆ. ಸದ್ಯಕ್ಕೆ ಅವರು ಬಿಗ್ ಬಾಸಲ್ಲಿ ಸ್ಪರ್ಧಿಯಾಗಿ ಆಟ ಆಡ್ತಾ ಇದ್ದಾರೆ. ಅಲ್ಲೂ ಕೂಡ ಅವರು ಕಾಮಿಡಿ ಅವನ್ನು ಮಾಡ್ತಾ ಇದ್ದಾರೆ. ಟೈಮಿಂಗಿಗೆ ಕರೆಕ್ಟಾಗಿ ಡೈಲಾಗ್ ಡೆಲಿವರಿ ಎಲ್ಲ ಕೂಡ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಆಲ್ ಜನ ಎಲ್ಲ ಗಿಲ್ಲಿಗೋಸ್ಕರನೇ ಬಿಗ್ ಬಾಸ್ನ ನೋಡ್ತಾ ಇದ್ದೀರಿ ಅಂತ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಇವರಿಗೆ ಬರುವಂತಹ ಆಫರ್ ಮತ್ತಷ್ಟು ಹೆಚ್ಚಾಗ್ಬೋದು. ಯಾಕಂದರೆ ಕಿರುತೆರೆಯಿಂದ ಬೆಳ್ಳಿತೆರೆಗೆ ಹೋಗೋದಂದರೆ ಅಷ್ಟು ಈಸಿಯಾಗಿರುವಂತಹ ಮಾತಲ್ಲ. ಇನ್ನು ಇಷ್ಟೊಂದು ಕಾಮಿಡಿಯನ್ನು ಮಾಡ್ತಾ ಅವರು ಬಿಗ್ ಬಾಸಿಗೆ ಎಂಟ್ರಿ ಆಗಿದ್ದಾರೆ. ಇದಾದ ನಂತರ ಡೆವಿಲ್ ಸಿನಿಮಾದಲ್ಲೂ ಕೂಡ ಒಂದು ಪಾತ್ರವನ್ನು ಮಾಡಿದ್ದಾರೆ. ಆಲ್ರೆಡಿ ಎಲ್ಲರೂ ಕೂಡ ಮೆಚ್ಕೊಂಡಿದ್ದಾರೆ. 100 ಔಟ್ ಆಫ್ 100 ಮಾರ್ಕ್ಸ್ನ ಗಿಲ್ಲಿ ಅವರಿಗೆ ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಅಂದರೆ ಶಿವರಾಜ್ ಕುಮಾರ್ ಅವರು ಹೇಳಿರುವಂತಹ ಮಾತು ಕೂಡ ವೈರಲ್ ಆಗ್ತಾ ಇದ್ದು, ಗಿಲ್ಲಿ ಅವರ ವೃತ್ತಿ ಜೀವನದಲ್ಲಿ ಇನ್ನಷ್ಟು ಸಾಕಷ್ಟು ಅವಕಾಶಗಳು ಸಿಗುವಂತಹ ಚಾನ್ಸಸ್ ತುಂಬಾ ಇದೆ.
ಇನ್ನು ಎಲ್ಲರಿಗೂ ಗೊತ್ತಿರೋ ಹಾಗೆ ಗಿಲ್ಲಿ ಒಂದು ಬಡ ಕುಟುಂಬದಿಂದನೇ ಬಂದಿರೋರು, ಅವರ ಒಂದು ಸ್ವಂತ ಟ್ಯಾಲೆಂಟಿಂದನೇ ತಾವು ಮೇಲೆ ಬಂದಿರೋದು. ಗಿಲ್ಲಿ ಅವರು ಫಸ್ಟಿಗೆ ಅವರು ಕಾಮಿಡಿ ಮಾಡುವಂತಹ ಒಂದು ವಿಡಿಯೋಗಳನ್ನ ಮಾಡ್ತಾಯಿದ್ರು. ಆ ಒಂದು ವಿಡಿಯೋಗಳೆಲ್ಲ ಯೂಟ್ಯೂಬಿಗೆ ಅಪ್ಲೋಡನ್ನು ಮಾಡ್ತಾಯಿದ್ರು. ಅಲ್ಲಿಂದ ಕೆಲವೊಂದು ಜನ ಮೆಚ್ಕೊಳ್ತಾ ಬಂದರು. ಅವರಿಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಅವರು ಬಂದಿರೋದು. ಸೊ ಕಷ್ಟಪಟ್ಟು ಬೆಳೆದಂತಹ ಗಿಲ್ಲಿಗೆ ಯಾವುದೇ ಕಾರಣಕ್ಕೂ ಕೂಡ ಅವರ ಕೈ ಬಿಡಬಾರ್ದು, ಯಾವುದೇ ರೀತಿಯಿಂದನೂ ಕೂಡ ಅವರಿಗೆ ಮೋಸ ಆಗಬಾರ್ದು ಅನ್ನೋದು ಒಂದಷ್ಟು ಫ್ಯಾನ್ಸ್ರ ವಾದ ಆಗಿದೆ. ಅಂದರೆ ಕಷ್ಟಪಡೋರಿಗೆ ಯಾವತ್ತೂ ಕೂಡ ನಷ್ಟ ಆಗೋದಿಲ್ಲ ಅನ್ನೋದು ಇಲ್ಲಿ ಒಂದು ಮಾತು. ಸೊ ಗಿಲ್ಲಿಯ ಕಾಮಿಡಿಗಳೇ ಇವತ್ತಿಗೂ ಕೂಡ ಅವರ ಕೈ ಹಿಡಿದಿರೋದು. ಗಿಲ್ಲಿ ಕಾಮಿಡಿ ಡೈಲಾಗ್ಗಳೇ ಅವ್ರನ್ನ ಟಿ ವಿ ಪರದೆ ಮೇಲೆ ಕೂಡ ಬರೋ ಹಾಗೆ ಮಾಡಿದ್ದು. ಟಿ ವಿಯಿಂದನೇ ಅವರು ಫೇಮಸ್ ಆಗಿದ್ದು, ಅಲ್ಲಿಂದ ಬೆಳ್ಳಿತೆರೆಗೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟು ಆಲ್ರೆಡಿ ಪಿಕ್ಚರ್ಗಳು ಕೂಡ ಮಾಡ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ವಿನ್ನರ್ ಆದರು ಅಂತಂದರೆ ಗಿಲ್ಲಿಯ ಸ್ಟಾರೇ ಬದಲಾಗ್ಬೋದು.